Good morning, all of you. Hope so. We completed the theoretical aspect of your accounting software package. So, as you all know that we have one more concept that we have left out under open elective subject, that is business communication skills, that is report writing in your module number 5. So in this particular module, we will going to discuss about how to write a report, what are the main characteristics, what are the different types of report writing, and how exactly the report writing should be. And lastly, we will going to see some of the examples how the report should look like. So let us start with the first aspect, that is meaning of report as well as report writing. Report writing is an ultimate form of communication in every organization. It calls for a higher level of writing skills. Reports are various kinds varying in complexity and size. Reports are such a common feature that people in organization at various levels are called upon not only to read related reports but also more often than not prepare reports. It is desirable, therefore, that anyone who is keen on developing communication skills acquires a good insight into the art of report writing. ಐ ಥಿಂಕ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಆರ್ಗನೈಸೇಷನ್ ಅಂತಂದರೆ ಬರೀ ಒಬ್ಬ ಎಂಪ್ಲಾಯಿನೋ ಅಥವಾ ಒಂದು ಪ್ರೊಡಕ್ಷನ್ನೋ ಅಥವಾ ಒಬ್ಬ ಮ್ಯಾನೇಜರ್ ಅಂತ ಇರಲ್ಲ. ಒಂದು ಆರ್ಗನೈಸೇಷನ್ ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಒಂದು ಆರ್ಗನೈಸೇಷನ್ ಇರ್ತಾರೆ. ದಟ್ ಮೀನ್ಸ್ ಬಿ ಸ್ಟಾರ್ಟ್ಸ್ ಫ್ರಮ್ ಯುವರ್ ಓನರ್ ಟಿಲ್ ದ ಎಂಡ್ ಆಫ್ ಯುವರ್ ಪಬ್ಲಿಕ್ ಆರ್ ಲೈಕ್ ದ ಕಸ್ಟಮರ್ಸ್. ಇಷ್ಟು ಸ್ಟೇಕ್ ಹೋಲ್ಡರ್ಸ್ಗಳಿಗೆ ನೀವು ಏನು ಮಾಡ್ತಾ ಇದ್ದೀರಾ ಅಥವಾ ನೀವು ಏನು ಒಂದು ಆರ್ಗನೈಸೇಷನ್ ರನ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನೀವೇನು ಮಾಡಬೇಕಾಗತ್ತೆ, ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಸೊ ದಟ್ಸ್ ವೈ ಕಮ್ಯುನಿಕೇಷನ್ ಮೇಕ್ಸ್ ಅ ವೆರಿ plays a very important role in the organization. But practically it is not easy for you to communicate with all these stakeholders. ಇವತ್ತು ನನ್ನ ಮ್ಯಾನೇಜರು ಎಂಪ್ಲಾಯ್ ಜೊತೆ ಮಾತಾಡ್ಬೋದು, ಎಂಪ್ಲಾಯೀಸ್ ಮ್ಯಾನೇಜರ್ ಜೊತೆ ಮಾತಾಡ್ಬೋದು, ಮ್ಯಾನೇಜರ್ ಓನರ್ ಜೊತೆ ಮಾತಾಡ್ಬೋದು. ಇವತ್ತೊಂದು ಆರ್ಗನೈಸೇಷನ್ಗೆ 1,00,000 ಕಸ್ಟಮರ್ಸ್ ಇದ್ದಾರೆ ಅಂತ ಅಂದರೆ ಯು ಕ್ಯಾನ್ ಗೋ ಅಂಡ್ ಸ್ಪೀಕ್ ವಿತ್ ದ ಕಸ್ಟಮರ್ಸ್. ಇವತ್ತು ನೀವು ಒಂದು 50,000 ಶೇರ್ ಹೋಲ್ಡರ್ಸ್ ಇದ್ದಾರೆ ಅಂತಂದರೆ ಯು ಕ್ಯಾನ್ ಗೋ ಈಚ್ ಆ್ಯಂಡ್ ಎವ್ರಿ ಒನ್ ಅಂಡ್ ಯು ಶುಡ್ ಸ್ಪೀಕ್ ಅಬೌಟ್ ಯುವರ್ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್. So that is the intention why. So whatever the communication part executed in the organization, all those communication part will going to be write it in a systematic way. That is what we call as a report writing. One of the organizational report writing ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಒಂದು ಇನ್ಸ್ಟಿಟ್ಯೂಷನಲ್ಲಿ ನೀವು ರಿಪೋರ್ಟ್ ಮಾಡೋದು ಡಿಫ್ರೆಂಟ್ ಇರುತ್ತೆ, ಒಂದು ಆರ್ಗನೈಸೇಷನಲ್ಲಿ ನೀವು ಬರೆಯುವಂಥ ರಿಪೋರ್ಟ್ ಡಿಫ್ರೆಂಟ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬರೆಯೋ ರಿಪೋರ್ಟ್ ಬೇರೆ ಥರ ಇರುತ್ತೆ, ಸರ್ವಿಸ್ ಓರಿಯೆಂಟೆಡ್ ಅಲ್ಲಿ ಬರೆಯೋ ರಿಪೋರ್ಟ್ ಬೇರೆ ಥರ ಇರುತ್ತೆ. ಸೊ ನೀವು ಒಂದೊಂದು ಪರ್ಟಿಕ್ಯುಲರ್ ಏರಿಯಾದಲ್ಲೂ ಸಹ ದ ವೇ ಆಫ್ ಡೆವಲಪಿಂಗ್ ದ ಕಮ್ಯುನಿಕೇಷನ್ ಸ್ಕಿಲ್ಸ್ ವಿಲ್ ಗೋಯಿಂಗ್ ಟು ಬಿ ಡಿಫ್ರೆಂಟ್. ಅಟ್ ದ ಸೇಮ್ ಟೈಮ್ ವೈಲ್ ರೈಟಿಂಗ್ ಅ ರಿಪೋರ್ಟ್ ರೈಟಿಂಗ್ ವಿಲ್ ಗೋಯಿಂಗ್ ಟು ಬಿ ಅ ಡಿಫ್ರೆಂಟ್ ಪಾರ್ಟ್. ಯಾವ ವ್ಯಕ್ತಿಗೆ ಒಂದು ವೆರಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರುತ್ತೋ ಅಂಥ ವ್ಯಕ್ತಿ ಮಾತ್ರನೇ ಏನೋ ಈ ಒಂದು ರಿಪೋರ್ಟ್ ರೈಟಿಂಗ್ನ ಚೆನ್ನಾಗಿ ಬರೆಯೋದಕ್ಕೆ ಸಾಧ್ಯ. ರಿಪೋರ್ಟ್ ಅಂತ ಅಂದ್ರೆ ಏನು? ಇಟ್ ಇಸ್ ಸ್ಟೇಟ್ಮೆಂಟ್ ಡಿಸ್ಕ್ರೈಬಿಂಗ್ ವಾಟ್ ಹ್ಯಾಸ್ ಹ್ಯಾಪನ್ ಅಂತ. ಐ ಥಿಂಕ್ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಒಂದು ಆರ್ಗನೈಸೇಷನ್ ಅಂತಂದ್ರೆ ಇಟ್ ಸ್ಟಾರ್ಟ್ ಫ್ರಮ್ 1st April ಎಂಡ್ಸ್ ಆನ್ 31st March. ಈ ಬಿಟ್ವೀನ್ 1 year ಇಲ್ಲಿ ಏನೇನು ನಡೀತು ಅದನ್ನೆಲ್ಲನೂ ಏನು ಮಾಡಬೇಕಾಗುತ್ತೆ, ನೀವು ಹೇಳಬೇಕಾಗುತ್ತೆ. ಐ ಥಿಂಕ್ ನೀವು ತುಂಬ ಜನ ಯು ಹ್ಯಾವ್ ಸೀನ್ ದ ಆನ್ಯುವಲ್ ರಿಪೋರ್ಟ್ಸ್ ಆಫ್ ಡಿಫ್ರೆಂಟ್ ಬಿಗ್ ಕಂಪನೀಸ್. ಈ ಕಂಪ್ನೀಸ್ಗಳ್ದೆಲ್ಲದು ನೀವು ಆನ್ಯುವಲ್ ರಿಪೋರ್ಟ್ 300 ಪೇಜು, 350, 400, 500 ಪೇಜಸ್ಗಳಲ್ಲೇ ಇರುತ್ತೆ. ಇದೆಲ್ಲ ಏನು ಅಂತ ಅಂದ್ರೆ ಅಷ್ಟು ಒಂದು ವರ್ಷದಲ್ಲಿ ನಡೆದಿರುವಂಥ ಎಲ್ಲ ಇನ್ಫಾರ್ಮೇಷನ್ನ ಐ ಕಾಂಟ್ ಕಮ್ಯುನಿಕೇಟ್ ವಿತ್ ಈಚ್ ಆ್ಯಂಡ್ ಎವ್ರಿ ಸ್ಟೇಕ್ ಹೋಲ್ಡರ್. ಇನ್ಸ್ಟೆಡ್ ಆಫ್ ದಟ್ ವಾಟ್ ಐ ವಾಂಟ್ ಟು ಡು, ಸೊ ಏನು ನಡೆದಿದೆ ಅದನ್ನೆಲ್ಲ ನಾನು ಏನು ಮಾಡ್ತೀನಿ, ಒಂದು ಸ್ಟೇಟ್ಮೆಂಟ್ ವೈಸಲ್ಲಿ ಕೊಡ್ತೀನಲ್ಲ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ರಿಪೋರ್ಟ್. In practice, there are many occasions when some form of report is required. It is supposed to be a detailed examination of a situation or a problem of action or of the findings of an investigation. ಏನೇ ಒಂದು ನಡೆದಿರೋದಿರ್ಬೋದು ಅಥವಾ ಏನೋ ಒಂದು ನೀವು ಕಂಡಕ್ಟ್ ಮಾಡಿರೋಂಥ ರಿಸರ್ಚ್ ಇರ್ಬೋದು. ಸೊ ಇದನ್ನೆಲ್ಲನೂ ಏನು ಮಾಡಬೇಕಾಗುತ್ತೆ, ಯು ಹ್ಯಾವ್ ಟು ರೈಟ್ and you have to write it in a proper way. So it should be clear, it should be give some information to somebody, and you should conclude it in a proper way, and you should give some suggestions or recommendation about that particular action that you have taken. A report is a formal communication written for a specific purpose. So report ಅಂತ ಬರೆಯೋದು ಯಾವುದೋ ಸುಮ್ಮನೆ ಏನೋ ಅವಶ್ಯಕತೆ ಇಲ್ದೇನೆ ಅಂತದಲ್ಲ. ಸೊ ಏನೋ ಒಂದು ನಡೆದಿರುವಂಥ ಒಂದು ಆಕ್ಟಿವಿಟಿಗೆ
ಒಂದು ಫಾರ್ಮಲ್ ವೇ ಆಫ್ ಕಮ್ಯುನಿಕೇಶನ್ ರಿಟರ್ನ್ ಫಾರ್ಮೆಟ್ ಅಲ್ಲಿ ಬರೆಯೋದೇ ನಾವೇನಂತ ಕರಿತೀವಿ ರಿಪೋರ್ಟ್ ಅಂತ ಕರಿತೀವಿ. ಅದು ನಿಮ್ಮ ಒಂದು ಡಾಟಾ ಕಲೆಕ್ಷನ್ ಮಾಡಿರೋದಿರ್ಬೋದು, ಅದನ್ನ ಅನಲೈಸ್ ಮಾಡೋದಿರ್ಬೋದು, ಅದ್ರದ್ದೊಂದು ಇಂಪಾರ್ಟೆನ್ಸು, ಅದಕ್ಕೊಂದು ಕನ್ಕ್ಲೂಷನ್, ಅದಕ್ಕೊಂದು ರೆಕಮೆಂಡೇಶನ್ ಕೊಟ್ಟಿರ್ಬೋದು. ಸೊ ಇದನ್ನೆಲ್ಲನೂ ನೀವೇನು ಮಾಡ್ತಾ ಹೋಗ್ತೀರಾ, ಬರೀತಾ ಹೋಗ್ತೀರಾ. ಸೊ ಇಟ್ ಇಸ್ ಅ ಪ್ರೆಸೆಂಟೇಷನ್ ಅಂಡ್ ಸಮೇಷನ್ ಆಫ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಐದರ್ ಕೊಲೇಟೆಡ್ ಆರ್ ಡಿರೈವ್ಡ್ ಅಂತ. ಇದು ನೀವು ಆಲ್ರೆಡಿ ನಡೆದಿರೋದನ್ನ ತಗೊಳ್ಳೋದಿರ್ಬೋದು, ಅಥವಾ ನೀವೇನೋ ಒಂದು ಫ್ಯೂಚರ್ಗೆ ನೀವೇನೋ ಒಂದು ಕಂಡಿಡಿದಿರ್ಬೋದು. ಇದನ್ನೆಲ್ಲ ನೀವೇನು ಮಾಡ್ತೀರಾ, ಒಂದು ಪ್ರಾಪರ್ ವೇಲಿ ಪ್ರೆಸೆಂಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ರಿಪೋರ್ಟ್ ಅಂತ ಕರಿತೀವಿ. ಇಟ್ ಇಸ್ ಅ ಲಾಜಿಕಲ್ ಅಂಡ್ ಕೋಹರೆಂಟ್ ಸ್ಟ್ರಕ್ಚರಿಂಗ್ ಆಫ್ ಇನ್ಫಾರ್ಮೇಶನ್, ಐಡಿಯಾಸ್ ಅಂಡ್ ಕಾನ್ಸೆಪ್ಟ್ಸ್. ಸೊ ಏನು ನಡೆದಿರುತ್ತೆ, ಏನೊಂದು ಐಡಿಯಾಸ್ಗಳು ಕ್ರಿಯೇಟ್ ಆಗಿರುತ್ತೆ, ಅದನ್ನೆಲ್ಲ ನೀವು ಏನು ಮಾಡ್ತೀರಾ, ಎಕ್ಸಿಬಿಟ್ ಮಾಡ್ತೀರಾ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ರಿಪೋರ್ಟ್. ಐ ಥಿಂಕ್ ನೀವು ಯಾವುದೇ ಒಂದು ಬ್ಯಾಂಕಿಗೆ ಹೋಗಿ, ಇಫ್ ಯು ವಾಂಟ್ ಟು ಟೇಕ್ ಅ ಲೋನ್, ಸಮಥಿಂಗ್ ಲೈಕ್ ಬಿಸ್ನೆಸ್ ಲೋನ್ಸ್ ನೀವೇನೋ ತಗೊಳ್ಬೇಕು ಅಂತ ಅಂದರೆ, ಸೊ ಯು ನೀಡ್ ಟು ಗಿವ್ ಅ ರಿಪೋರ್ಟ್ ಫಾರ್ ದಮ್, ಯು ನೀಡ್ ಟು ಸಬ್ಮಿಟ್ ಅ ಪ್ರಾಜೆಕ್ಟ್. ನೀವು ಪ್ರಾಜೆಕ್ಟನ್ನ ಒಂದು ಸಿಸ್ಟಮ್ಯಾಟಿಕ್ ವೇಲಿ ಬರೆದಿರಬೇಕು. ನಿಮ್ಗೆ ಏನು ಐಡಿಯಾ ಇದೆ, ನೀವು ಏನನ್ನ ಮಾಡಬೇಕು ಅಂದ್ಕೊಂಡಿದ್ರೆ, ಅದಕ್ಕೆ ಆಗುವಂಥ ಖರ್ಚು ಏನು, ಡೀಟೇಲ್ ಡಿಸ್ಕ್ರಿಪ್ಷನ್ ಎಲ್ಲರೂ ನೀವು ಏನು ಮಾಡಬೇಕಾಗುತ್ತಲ್ಲ, ತೋರಿಸ್ಬೇಕಾಗುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಪ್ರೆಸೆಂಟೇಷನ್ ಆಫ್ ಅ ರಿಪೋರ್ಟ್. As a neatly structured piece of work, the report, for greater ease in comprehension, it's segregated into various sections. Understanding the import of these sections coupled with logical conjoining of the various parts results in a well-written and presented report. I think ನೀವು ಮಾಡ್ತಿರೋಂಥ ಪ್ರಾಜೆಕ್ಟ್ ರಿಪೋರ್ಟ್ಸ್ಗಳೆಲ್ಲ ಏನಿದೆ, ಸೊ ಈ ಪ್ರಾಜೆಕ್ಟ್ ರಿಪೋರ್ಟ್ಸ್ಗಳನ್ನ ನೀವು ನೋಡಿದ್ರೆ, ಐ ಥಿಂಕ್ ಯು ವಿಲ್ ಗೆಟ್ ಟು ನೋ ಆರ್ ಯು ವಿಲ್ ಗೆಟ್ ಅ ಕ್ಲಾರಿಟಿ ರಿಗಾರ್ಡಿಂಗ್ ಹೌ ಎಕ್ಸಾಕ್ಟ್ಲಿ ವಿ ನೀಡ್ ಟು ರೈಟ್ ಅ ರಿಪೋರ್ಟ್. So why exactly this business report writing? So business reporting ಅನ್ನೋದು ಅವಶ್ಯಕತೆ ಏನಿದೆ, is it required? Business reports provide useful insights for the management. ಒಂದು ಕಂಪ್ನಿ ಯಾವ ರೀತಿ ಖರ್ಚು ಮಾಡ್ತಿದೆ ಅನ್ನೋದು ನೋಡೋದಿರ್ಬೋದು, ಅಥವಾ ಯಾವ ರೀತಿ ಕಂಪ್ನಿ ಪ್ರಾಫಿಟ್ನ ಇನ್ಕರ್ ಮಾಡ್ಕೊಳ್ತಾ ಇದೆ ಅನ್ನೋದಿರ್ಬೋದು, ಅಥವಾ ಕಂಪ್ನಿ ಯಾವ ರೀತಿ ಗ್ರೋತ್ ಅನ್ನೋದು ಇನ್ಕರ್ ಮಾಡ್ಕೊಳ್ತಾ ಇದೆ ಇರ್ಬೋದು. ಇದನ್ನೆಲ್ಲನೂ ನೋಡಿಕೊಂಡು ಫ್ಯೂಚರ್ ಪ್ಲಾನಿಂಗ್ನ ಅಥವಾ ಫ್ಯೂಚರ್ ಫೋರ್ಕಾಸ್ಟ್ನ ಮಾಡಿ ಕೆಲವೊಂದು ಡಿಸಿಷನ್ಸ್ಗಳನ್ನ ತಗೊಳ್ಳೋದಕ್ಕೆ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ ರಿಪೋರ್ಟಿಂಗು ಹೆಲ್ಪ್ ಆಗುತ್ತೆ. ಸೆಕೆಂಡ್, ನಿಮ್ಮ ಬಿಸ್ನೆಸ್ ರಿಪೋರ್ಟ್ ಇಂದ ನಿಮಗೆ ನಿಮ್ಮ ಓವರ್ ಆಲ್ ಪ್ರೋಗ್ರೆಸ್ ನಡೀತಾ ಇದೆಯಾ, ಚೆನ್ನಾಗಿ ಇಲ್ವಾ, ಏನೇನು ಇರ್ರೆಗ್ಯುಲಾರಿಟೀಸ್ಗಳು ನೀವು ಅದರಲ್ಲಿ ಇದೆ, ಅಥವಾ ಒಂದು ಹೋಲ್ ಆರ್ಗನೈಸೇಷನ್ ನಡೀತಾ ಇದೆ, ಯಾವ್ಯಾವುದು ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ಗಳನ್ನ ತಗೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡಬೇಕಾಗತ್ತೆ. ಸೊ ಯಾವ ರೀತಿ ಒಂದು ಟ್ರಾನ್ಸ್ಪರೆನ್ಸಿ, ಟ್ರೂ ಅಂಡ್ ಫೇರ್ ಯು ಬರ್ತಾ ಇದೆ, ಯಾವ ರೀತಿ ಒಂದು ಆನ್ಯುವಲ್ ಬಡ್ಜೆಟು, ನಿಮ್ಮ ಸೇಲ್ಸು, ಮೀಟಿಂಗ್ಸ್ಗಳು ಯಾವ ರೀತಿ ನಡೀತಾ ಇದೆ, ಏನೇನು ಇನಿಷಿಯೇಟಿವ್ಸ್ಗಳು ತಗೊಳ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂತ ಅಂದರೆ, ಸೊ ಯು ನೀಡ್ ಬಿಸ್ನೆಸ್ ರಿಪೋರ್ಟಿಂಗ್. ಅಂಡ್ ಆಲ್ಸೋ ಬಿಸ್ನೆಸ್ ರಿಪೋರ್ಟಿಂಗ್ ಅನ್ನೋದು ಇದು ಒಂದು ಟ್ರಾನ್ಸ್ಪರೆನ್ಸೀಸ್ನ ಪ್ರಮೋಟ್ ಮಾಡುತ್ತೆ. ಅಂದರೆ ಅರ್ಥ ಏನು, ಒಂದು ಆರ್ಗನೈಸೇಷನು ಕರೆಕ್ಟಾಗಿ ರನ್ ಆಗ್ತಾ ಇದೆಯಾ ಇಲ್ವಾ, ತಾನು ಮಾಡ್ತಿರೋಂಥ ಆಕ್ಟಿವಿಟೀಸ್ಗೆಲ್ಲ ಅಕೌಂಟಬಿಲಿಟಿ ಆಗಿದಾರಾ ಇಲ್ವಾ, ಇದ್ರ ಬಗ್ಗೆ ಏನು ಮಾಡುತ್ತೆ, ಸೊ ಡೀಟೇಲ್ ಆಗಿ ಹೇಳ್ತಲ್ಲ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಟ್ರಾನ್ಸ್ಪರೆನ್ಸಿ ವಿಚ್ ಗಿವ್ಸ್ when you write a business report. And so ಕಂಪಲ್ಸರಿ ನಿಮ್ಮ ಶೇರ್ ಹೋಲ್ಡರ್ಸ್ಗೆ ಅಥವಾ ಸ್ಟೇಕ್ ಹೋಲ್ಡರ್ಸ್ಗೆ ನೀವು ಕಂಪಲ್ಸರಿ ಆನ್ಯುವಲ್ ರಿಪೋರ್ಟ್ನ ಸಬ್ಮಿಟ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಸೊ ಯು ನೀಡ್ ಬಿಸ್ನೆಸ್ ರಿಪೋರ್ಟಿಂಗ್. ಸೊ ನಿಮ್ಮ ರೆಗ್ಯುಲರ್ ರಿಪೋರ್ಟಿಂಗ್ ನೀವು ಮಾಡೋದ್ರಿಂದ ಏನಾಗುತ್ತೆ, ಸೊ ಕಂಪ್ನಿಲಿ ಕೆಲವೊಂದು ಮೆಷರ್ಸ್ಗಳನ್ನ, ಕೆಲವೊಂದು ಪರ್ಫಾರ್ಮೆನ್ಸ್ನ ಮೆಷರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ನಿಮ್ಮ ಒಂದು ಆರ್ಗನೈಸೇಷನಲ್ಲಿ ಯಾವ್ಯಾವ ರೀತಿಯಾದಂತಹ ಡಿಫ್ರೆಂಟ್ ರಿಪೋರ್ಟ್ಸ್ಗಳು ಬರುವಂಥದ್ದು, ಇಲ್ಲಿ ನಿಮಗೆ ಒಂದು 4-5 ಡಿಫ್ರೆಂಟ್ ಬೇಸಿಸ್ ಆಗಿ ಇಟ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಒಂದು ರಿಪೋರ್ಟ್ಸ್ ಆನ್ ದ ಬೇಸಿಸ್ ಆಫ್ ಇಂಪಾರ್ಟೆನ್ಸ್ ಆರ್ ಫ್ರೀಕ್ವೆನ್ಸಿ ಅಂತ. ಅಂದರೆ ಅರ್ಥ, ಅದರ ರೆಗ್ಯುಲರ್ ಇಂಟರ್ವಲ್ಸ್ ಇರ್ಬೋದು, ಅದಕ್ಕಿರುವಂಥ ಇಂಪಾರ್ಟೆನ್ಸ್ನ ಬೇಸಿಸ್ ಮೇಲೆ ಏನು ಮಾಡಿದರೆ 2 ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಒಂದು ರುಟೀನ್ ರಿಪೋರ್ಟ್ಸ್ ಅಂತ, ಇನ್ನೊಂದು ಸ್ಪೆಷಲ್ ರಿಪೋರ್ಟ್ಸ್ ಅಂತ. ಏನಿದು ರುಟೀನ್ ರಿಪೋರ್ಟ್, ಇದಕ್ಕೆ ಇನ್ನೊಂದು ಹೆಸರಿಂದ ಏನಂತ ಕರೀತಾರೆ, ಆರ್ಡಿನರಿ ರಿಪೋರ್ಟ್ಸ್ ಅಂತ ಕರೀತಾರೆ. ಈ ಒಂದು ಆರ್ಡಿನರಿ ರಿಪೋರ್ಟ್ ಅಥವಾ ರುಟೀನ್ ರಿಪೋರ್ಟ್ ಎಲ್ಲ ಬಂದು ಏನು ಅಂತ ಅಂದರೆ, ಒಂದು ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಏನಾಗ್ತಿರುತ್ತೆ, ಒಂದು ಆರ್ಗನೈಸೇಷನ್ಗೆ ಕಂಪ್ನಿ ಅಥವಾ ನಿಮ್ಮ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ಸ್ಗಳು ಅಥವಾ ಮ್ಯಾನೇಜರ್ಸ್ಗಳು ಏನು ಮಾಡ್ತಾ ಹೋಗ್ತಾರೆ, ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ. ಈ ರಿಪೋರ್ಟ್ಗಳು ಕೆಲವೊಂದ್ಸಲಿ ವೀಕ್ಲಿ ಆಗಿರ್ತವೆ, ಕೆಲವೊಂದು ಫೋರ್ಟ್ ನೈಟ್ಲಿ ಆಗಿರ್ತವೆ, ಕೆಲವೊಂದು ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಆನ್ಯುವಲಿ ಸರ್ ನೀವೇನು ಮಾಡ್ತಾ ಹೋಗ್ತೀರಾ, ಸಬ್ಮಿಟ್ ಮಾಡ್ತಾ ಹೋಗ್ತೀರಾ. ಯಾವ್ಯಾವುದು ಆರ್ಡಿನರಿ ರಿಪೋರ್ಟ್ಸ್ ಅಥವಾ ರುಟೀನ್ ರಿಪೋರ್ಟ್ಸ್ ಅಂತ ಬರ್ತವೆ, ನಿಮ್ಮ ಆನ್ಯುವಲ್ ಜನರಲ್ ಮೀಟಿಂಗ್ ನಡೆಯುವಂಥದ್ದು, ಆಡಿಟರ್ಸ್ ರಿಪೋರ್ಟ್ ಕೊಡುವಂಥದ್ದು, ಸೇಲ್ಸ್ ರಿಪೋರ್ಟು, ಪ್ರೊಡಕ್ಷನ್ ರಿಪೋರ್ಟು. ಸೊ ಇದನ್ನೆಲ್ಲ ನಾವೇನಂತ ಕರಿತೀವಿ, ಆರ್ಡಿನರಿ ರಿಪೋರ್ಟ್ ಅಥವಾ ರುಟೀನ್ ರಿಪೋರ್ಟ್ ಅಂತ ಕರಿತೀವಿ. ಯಾಕೆ, ಬಿಕಾಸ್ ಇದೊಂಥರ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಏನಾಗ್ತಿರುತ್ತೆ, ಒಂದು ಆರ್ಗನೈಸೇಷನ್ಗೆ ಬರ್ತಾ ಹೋಗುತ್ತೆ. ಸೊ ದಟ್ ಇಸ್ ವೈ ದ ರಿಪೋರ್ಟ್ಸ್ ಆನ್ ದ ಬೇಸ್ ಆಫ್ ಇಂಪಾರ್ಟೆನ್ಸ್, ದ ಫಸ್ಟ್ ಒನ್ ಇಸ್ ರುಟೀನ್ ಆರ್ ಆರ್ಡಿನರಿ ರಿಪೋರ್ಟ್. ಸೆಕೆಂಡ್, ಸ್ಪೆಷಲ್ ರಿಪೋರ್ಟ್. ಸೊ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಆರ್ಗನೈಸೇಷನ್ಗೆ ಕೆಲವೊಂದು ಸ್ಪೆಸಿಫಿಕ್ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾದಾಗ, ಅಥವಾ ಕೆಲವೊಂದು ಸ್ಪೆಸಿಫಿಕ್ ಸಿಚುವೇಶನ್ಸ್ಗಳಲ್ಲಿ
ತುಂಬಾ ರೆಗ್ಯುಲರ್ ಆಗಿ ಅಕ್ಕರ್ ಆಗದೆ ಇರುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಕೆಲವೊಂದು ರಿಪೋರ್ಟ್ಸ್ಗಳನ್ನ ಬರೀತಾರೆ. ದಟ್ ಇಸ್ ವಾಟ್ ವಿ ಕಾಲ್ ಎಸ್ ಸ್ಪೆಷಲ್ ರಿಪೋರ್ಟ್. ಎಕ್ಸಾಂಪಲ್ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹೊಸ ಪ್ರಾಡಕ್ಟ್ ನ ನೀವು ಲಾಂಚ್ ಮಾಡಬೇಕು ಮಾರ್ಕೆಟ್ಗೆ ಅನ್ಕೊಂಡಿದ್ದೀರಾ, ಅಥವಾ ಒಂದು ಹೊಸ ಬ್ರಾಂಚ್ ನ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಮತ್ತೆ ನಿಮ್ಮ ಓವರ್ ಆಲ್ ಒಂದು ಪ್ರಾಡಕ್ಟ್ ಡಿಸೈನ್ ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಮ ಕಂಪ್ನಿ ಲೋಗೋ ಚೇಂಜ್ ಮಾಡಬೇಕು ಅನ್ಕೊಂಡಿದ್ದೀರಾ, ವಿಷನ್ ಚೇಂಜ್ ಮಾಡಬೇಕು, ಮಿಷನ್ ಚೇಂಜ್, ಇದೆಲ್ಲ ಏನು ಅಂತ ಅಂದ್ರೆ ಇಟ್ ಇಸ್ ನಾಟ್ ಅಕರ್ಸ್ ಇನ್ ರೆಗ್ಯುಲರ್ ಇಂಟರ್ವಲ್ಸ್. ಬಟ್ ಅದು ನೀವು ಆನ್ಯುವಲ್ ರಿಪೋರ್ಟ್ ವರ್ಷ ವರ್ಷ ಮಾಡ್ತಾನೆ ಇರಬೇಕು, ಕೆಲವರು ಹಾಫ್ ಇಯರ್ಲಿ ಮಾಡ್ತಾನೆ ಇರ್ತಾರೆ. ಬಟ್ ಅದರ ಸ್ಪೆಷಲ್ ರಿಪೋರ್ಟ್ ಬಂದೇನಂದ್ರೆ ಕೆಲವೊಂದು ಟೈಮ್ಗಳಲ್ಲಿ ಅಥವಾ ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ಮಾತ್ರ ಬರ್ತಾವಲ್ಲ. ಸೊ ದಟ್ ಈಸ್ ವೇರ್ ದಿಸ್ ಸ್ಪೆಷಲ್ ರಿಪೋರ್ಟ್ ಕಾನ್ಸೆಪ್ಟ್ ಅರೈಸಸ್. ಸೊ ನೆಕ್ಸ್ಟ್ ಕ್ಯಾಟಗರಿ, ರಿಪೋರ್ಟ್ಸ್ ಆನ್ ದ ಬೇಸ್ ಆಫ್ ಲೀಗಲ್ ಫಾರ್ಮಾಲಿಟೀಸ್. ಏನ್ ಲೀಗಲ್ ಫಾರ್ಮಾಲಿಟೀಸು? ಫಾರ್ಮಲ್ ರಿಪೋರ್ಟ್ ಮತ್ತೆ ಇನ್ಫಾರ್ಮಲ್ ರಿಪೋರ್ಟ್ ಅಂತ. ಏನಿದು ಫಾರ್ಮಲ್ ರಿಪೋರ್ಟ್ ಮತ್ತೆ ಇನ್ಫಾರ್ಮಲ್ ರಿಪೋರ್ಟ್? Formal report is prescribed, prepared in a prescribed format, presented before the competent authority in an established procedures ಅಂತ. ಕೆಲವೊಂದು ಅಫಿಷಿಯಲ್ಸ್ಗೆ ರಿಪೋರ್ಟ್ಸ್ಗಳನ್ನ ಕೊಡಬೇಕಾದ್ರೆ, ಕೆಲವೊಂದು ಕಂಪ್ನೀಸ್ಗಳಿಗೆ, ಕೆಲವೊಂದು ಗೌರ್ಮೆಂಟಿಗೆ ಲೆಟರ್ ಬರೀಬೇಕಾದಾಗ ಒಂದು ಫಾರ್ಮಲ್ ವೇಲಿ ಏನ್ ಮಾಡ್ತಾ ಹೋಗ್ತೀರಾ, ನೀವು ಬರಿತಾ ಹೋಗ್ತೀರಾ. ಅದಕ್ಕೆ ಒಂದು ಪ್ರಾಪರ್ ಪ್ರೊಸೀಜರ್ ಇರುತ್ತೆ, ಒಂದು ಫಾರ್ಮೆಟ್ ಇರುತ್ತೆ, ಅದನ್ನ ಫಾಲೋ ಮಾಡ್ಕೊಂಡು ಏನ್ ಮಾಡ್ತೀರಾ, ನಿಮ್ಮ ರಿಪೋರ್ಟ್ ನ ಬರೀತೀರಾ. ದಟ್ ಇಸ್ ವಾಟ್ ವಿ ಕಾಲ್ ಆಸ್ ಅ ಫಾರ್ಮಲ್ ರಿಪೋರ್ಟ್. ಇನ್ಫಾರ್ಮಲ್ ರಿಪೋರ್ಟ್. Informal report is prepared in the format of convenience of the reporter and presented directly before the required person as and when demanded. ಇದು ಯಾವುದೇ ರೀತಿಯಾದ ಒಂದು ಪ್ರಾಪರ್ ಫಾರ್ಮೆಟ್ ಇಲ್ದಾನೆ, ಸೊ ಯಾರೋ ಒಬ್ಬ ವ್ಯಕ್ತಿ ಕೇಳಿದಾನೆ, ಅದಕ್ಕೆ ತಕ್ಕನಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಸೊ ನಿಮಗೆ ರಿಪ್ಲೈ ಏನ್ ಮಾಡ್ತಾ ಇದ್ದೀನಿ, ಒಂದು ನಾರ್ಮಲ್ ಲೆಟರ್ ಅಥವಾ ಮೊಮೆರಾಂಡಮ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಇನ್ಫಾರ್ಮಲ್ ರಿಪೋರ್ಟ್. ಸೊ ಫಾರ್ಮಲ್ ರಿಪೋರ್ಟ್ ಅಲ್ಲಿ ಎರಡು ಡಿವಿಷನ್ ಆಗಿ ಬರುತ್ತೆ, ಒಂದು ಸ್ಟ್ಯಾಚ್ಯುಟರಿ ರಿಪೋರ್ಟ್ ಮತ್ತೆ ಇನ್ನೊಂದು ನಾನ್ ಸ್ಟ್ಯಾಚ್ಯುಟರಿ ರಿಪೋರ್ಟ್ ಅಂತ. ಸೊ ರಿಪೋರ್ಟ್ಸ್ಗಳೆಲ್ಲ ಬಂದು ಹೆಂಗೆ ಅಂತ ಅಂದ್ರೆ, ಇಟ್ ಈಸ್ ಮೇನ್ಲಿ ರೆಗ್ಯುಲೇಟೆಡ್ ಬೈ ದ ಹೈಯರ್ ಲೆವೆಲ್ ಅಥಾರಿಟೀಸ್ಗಳು. ಸೊ ಅಂತ ಟೈಮಲ್ಲಿ ಈ ಸ್ಟ್ಯಾಚ್ಯುಟರಿ ರಿಪೋರ್ಟ್ಸ್ಗಳನ್ನ ಯೂಸ್ ಮಾಡ್ತೀರಾ. ಸೊ ನಾನ್ ಸ್ಟ್ಯಾಚ್ಯುಟರಿ ರಿಪೋರ್ಟ್ಸ್ಗಳು ಬಂದು ಏನಾಗುತ್ತೆ, ಕೆಲವೊಂದು ಬರೀ ಆರ್ಗನೈಸೇಷನ್ ಒಳಗಡೆ ಮಾತ್ರ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅಂಥವನ್ನೆಲ್ಲ ಏನ್ ಮಾಡ್ತಾ ಹೋಗ್ತೀರಾ ನೀವು, ನಾನ್ ಸ್ಟ್ಯಾಚ್ಯುಟರಿ ರಿಪೋರ್ಟ್ ಅಲ್ಲಿ ಹೇಳ್ತಾ ಹೋಗ್ತೀರಾ. ದಿಸ್ ಇಸ್ ಸೆಕೆಂಡ್ ಕ್ಯಾಟಗರಿ. ಫಸ್ಟ್ ಆನ್ ದ ಬೇಸ್ ಆಫ್ ಇಂಪಾರ್ಟೆನ್ಸ್, second based on the legal formalities, third one it is based on the function. Informative report, interpretative report and that informative report is prepared and presented with the help of available information, the maximum with regard to an issue or situation. ಯಾವುದೋ ಒಂದು ಇಶ್ಯೂ ಕ್ರಿಯೇಟ್ ಆಗಿದೆ, ಏನೋ ಎಲ್ಲೋ ಒಂದು ಪರ್ಟಿಕ್ಯುಲರ್ ಎಂಪ್ಲಾಯೀಸ್ ಏನೋ ಒಂದು ಹೆಲ್ತ್ ಸಿಚುವೇಶನ್, ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಈ ಒಂದು ಸಿಚುವೇಶನ್ ಕೂಡ ಏನೋ ಒಂದು ರಿಪೋರ್ಟ್ ನ ಬರೀಬೇಕು. ದಟ್ ಇಸ್ ವಾಟ್ ವಿ ಕಾಲ್ as informative report. But interpretative report, it is not only contain the facts, views or opinions, it also gives the recommendation. ಸೊ ಈ ತರ ಒಂದೇನೋ ಪ್ರಾಬ್ಲಮ್ ಆಗಿದೆ, ಇಂಥ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ ಇಂಥ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇಲ್ಲ, ಸೇಲ್ಸ್ ಹೋಗ್ತಾ ಇಲ್ಲ, ಬಟ್ ಗೂಡ್ಸ್ ಅಲ್ಲಿ ಹೋಗ್ತಾ ಇದೆ. ಸೊ ಏನ್ ಮಾಡಬೇಕು, ಇಂಥ ಪ್ರಾಬ್ಲಮ್ ಆಗ್ತಿದೆ, ಇದಕ್ಕೆ ಏನ್ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತೀವಲ್ಲ, ದಟ್ ಇಸ್ ವಾಟ್ ವಿ ಕಾಲ್ as ಇಂಟರ್ಪ್ರಿಟೇಟಿವ್ ರಿಪೋರ್ಟ್. ಸೊ ಆನ್ ದ ಬೇಸ್ ಆಫ್ ಇಂಪಾರ್ಟೆನ್ಸ್ ಆಯ್ತು, ಆನ್ ದ ಬೇಸಿಸ್ ಆಫ್ ಲೀಗಲ್ ಫಾರ್ಮಾಲಿಟೀಸ್ ಆಯ್ತು, ದೆನ್ ಆನ್ ದ ಬೇಸ್ ಆಫ್ ಫಂಕ್ಷನ್ ಆಯ್ತು. ದೆನ್ ಫೋರ್ತ್ ಒನ್ ಇಸ್ ಆನ್ ದ ಬೇಸ್ ಆಫ್ ಮೀಟಿಂಗ್ಸ್ ಅಂತ. Whenever a meeting is organized in any business organization, a report is prepared in by the secretary or any other individual about the proceedings in the meeting. I think ಕೆಲವೊಂದು ಮೀಟಿಂಗ್ಸ್ ಗಳೆಲ್ಲ ಮಾಡಬೇಕಾದಾಗ ಏನ್ ಮಾಡ್ತೀವಿ, ಪ್ರೊಸೀಡಿಂಗ್ಸ್ ಅಂತ ಬರೀತಾ ಹೋಗ್ತೀವಲ್ಲ. ಸೊ ಆ ಒಂದು ಪ್ರೊಸೀಡಿಂಗ್ಸ್ ನ ಎರಡು ಡಿಫ್ರೆಂಟ್ ಬೇಸಿಸ್ ಅಲ್ಲಿ ಹೇಳಿದ್ದಾರೆ. ಒಂದು ವರ್ಬೇಷನ್ ರಿಪೋರ್ಟ್ ಅಂತ, VRBATION ವರ್ಬೇಷನ್ ರಿಪೋರ್ಟ್ ಅಂತ, ಇನ್ನೊಂದು ಸಮ್ಮರೈಸ್ ರಿಪೋರ್ಟ್ ಅಂತ. ಏನಿದು ವರ್ಬೇಷನ್ ರಿಪೋರ್ಟ್? ಇಟ್ ಇಸ್ ಅ ಕಂಪ್ಲೀಟ್ ವರ್ಡ್ ಬೈ ವರ್ಡ್ ರೆಕಾರ್ಡ್ ಆಫ್ ಆಲ್ ಡಿಸ್ಕಷನ್ಸ್ ಮೇಡ್ ಅಟ್ ಅ ಮೀಟಿಂಗ್ ಅಂತ. ಅಂದ್ರೆ ಅರ್ಥ, ಒಂದು ಮೀಟಿಂಗ್ ಅಲ್ಲಿ ನಡೀತಾ ಇರುವಂತಹ ಎಲ್ಲಾ ಒಂದು ವಿಚಾರಗಳನ್ನು ಸಹ ಹೇಗ್ ನಡೆಯುತ್ತೋ ಹಾಗೇನೆ ಬರೆಯೋದನ್ನೇ ನಾವೇನಂತ ಕರಿತೀವಿ, ವರ್ಬೇಷನ್ ರಿಪೋರ್ಟ್ ಅಂತ. ಐ ಥಿಂಕ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಅಪಾಯಿಂಟ್ಮೆಂಟ್ ಆಫ್ ಎನ್ ಆಡಿಟರ್ ಅಂತೆ, ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ಸ್ ಅಂತೆ, ಅವ್ರದ್ದು ರೆಮ್ಯುನರೇಷನ್ ಅಂತೆ. ಸೊ ಈ ತರ ಕೆಲವೊಂದು ಇನ್ಸ್ಟೆನ್ಸಸ್ಗಳನ್ನೆಲ್ಲ ನಾವು ವರ್ಬೇಷನ್ ರಿಪೋರ್ಟ್ಸ್ಗಳ ಮುಖಾಂತರ ಯೂಸ್ ಮಾಡ್ತೀವಿ. ಸಮ್ಮರೈಸ್ ರಿಪೋರ್ಟ್ ಬಂದು ಇಟ್ ಇಸ್ ಅ ರಿಪೋರ್ಟ್ ಪ್ರಿಪೇರ್ಡ್ ವಿತ್ ದ ಹೆಲ್ಪ್ ಆಫ್ ಎಸೆನ್ಷಿಯಲ್ ಡೀಟೇಲ್ಸ್ ಡಿಸ್ಕಸ್ಡ್ ಇನ್ ದ ಮೀಟಿಂಗ್ ಅಂತ. ಅಂದ್ರೆ ಅರ್ಥ, ಮೀಟಿಂಗ್ ಅಲ್ಲಿ ನಡೆಯುವಂತ ಎಲ್ಲಾ ಪಾಯಿಂಟ್ಸ್ ಡಿಸ್ಕಸ್ ಮಾಡೋದನ್ನ ಬದಲು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಏನ್ ಮಾಡಿರ್ತಾರೆ, ನಿಮ್ಮ ಒಂದು ರಿಪೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡೋದನ್ನ ಸಮ್ಮರೈಸ್ ರಿಪೋರ್ಟ್ ಅಂತ ಬರೀತಾರೆ. ಅಂದ್ರೆ ಅರ್ಥ ಏನು, ನೂಕ್ ಅಂಡ್ ಕಾರ್ನರ್ ಏನೇನ್ ಮಾತಾಡಿದ್ದಾರೆ ಅಷ್ಟು ಎಲ್ಲನೂ ರಿಪೋರ್ಟ್ ಮಾಡೋದು ವರ್ಬೇಷನ್ ರಿಪೋರ್ಟ್. ಏನೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಂತ ಗೊತ್ತಿರುತ್ತೋ ಆ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ನ ರಿಪೋರ್ಟ್ ಮಾಡೋದು ಬಂದು ಸಮ್ಮರೈಸ್ ರಿಪೋರ್ಟ್ ಅಂತ ಕರಿತೀವಿ. ದಟ್ ಈಸ್ ವಾಟ್ ದ ರಿಪೋರ್ಟ್ಸ್ ಆನ್ ದ ಬೇಸಿಸ್ ಆಫ್ ಮೀಟಿಂಗ್. ಸೊ ಒಂದು ನಿಮ್ಮ ಇಂಪಾರ್ಟೆನ್ಸ್ ಆಯ್ತು, ಲೀಗಲ್ ಫಾರ್ಮಾಲಿಟೀಸ್ ಆಯ್ತು, ದೆನ್ ಫಂಕ್ಷನ್ಸ್ ಆಯ್ತು, ಅದಾದ್ಮೇಲೆ ಸೊ ಮೀಟಿಂಗ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ರಿಪೋರ್ಟ್ಸ್ ಆನ್ ದ ಬೇಸ್ ಆಫ್ ನೇಚರ್ ಆಫ್ ದ ಸಬ್ಜೆಕ್ಟ್ ಡೆಲ್ಟ್ ವಿತ್ ಅಂತ.
ಯಾವ ರೀತಿಯಾದ ಒಂದು ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟ್ ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ ಕ್ಯಾಟಗರೈಸ್ ಮಾಡಿದ್ದಾರೆ ಯಾವ್ದು ನೋಡೋಣ. ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ರಿಪೋರ್ಟ್ ಅಂತೆ. ಅಂದ್ರೆ ಅರ್ಥ ಏನು, ಈಚ್ ಅಂಡ್ ಎವ್ರಿ ಆರ್ಗನೈಸ್ ಅಥವಾ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ರೇಸ್ ಆಗ್ತಿರುತ್ತೆ. ಈ ಒಂದು ಪ್ರಾಬ್ಲಮ್ಗೆ ಸೊ ಟಾಪ್ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಒಂದು ಸೊಲ್ಯೂಷನ್ ಕೊಡೋ ರೀತಿಲಿ ಏನ್ ಮಾಡ್ತಾ ಹೋಗ್ತಾರೆ, ಒಂದು ರಿಪೋರ್ಟ್ ನ ರೆಡಿ ಮಾಡ್ತಾರೆ. ಆ ಸಾಲ್ವಿಂಗ್ ದ ಪ್ರಾಬ್ಲಮ್ ಕೊಡುವಂತ ರಿಪೋರ್ಟ್ ಅನ್ನ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ರಿಪೋರ್ಟ್ ಅಂತ ಕರಿತೀವಿ. ದೆನ್ ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ ಅಂತೆ. ಸೊ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಆರ್ಗನೈಸೇಷನ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೆಷಿನರಿ ವರ್ಕ್ ಆಗ್ತಾ ಇಲ್ಲ ಸರಿಗೆ. ಈಗ ನಾನು ಏನ್ ಮಾಡ್ತೀನಿ, ಒಂದು ರಿಪೋರ್ಟ್ ಬರಿತೀನಿ ಏನಂತ, ಸೊ ಇಂಥ ಇಷ್ಟು ಗಳಿದಾವೆ, ಇಷ್ಟು ಗಳಲ್ಲಿ 2 ಮೆಷಿನ್ಸ್ ವರ್ಕ್ ಆಗ್ತಾ ಇಲ್ಲ. ಸೊ ವಿತಿನ್ 10 ಡೇಸ್ ನನಗೆ ಏನ್ ಮಾಡಿ ನೀವು ರಿಪೋರ್ಟ್ ಕೊಡಿ, ಏನಕ್ಕೆ ಪ್ರಾಬ್ಲಮ್ ಆಗಿದೆ, ಯಾಕೆ ವರ್ಕ್ ಆಗ್ತಾ ಇಲ್ಲ. ನಾವು ಈ ತರ ಕೊಡೋದನ್ನ ಏನಂತ ಕರಿತೀವಿ, ನಾವು ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ ಅಂತ ಕರಿತೀವಿ. ದೆನ್ ಪರ್ಫಾರ್ಮೆನ್ಸ್ ರಿಪೋರ್ಟ್. ಸೊ ಬಿಸಿನೆಸ್ ಆರ್ಗನೈಸೇಷನ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ನಮ್ಗೆ ಗೊತ್ತಿರೋ ಹಾಗೆ ಪರ್ಫಾರ್ಮೆನ್ಸ್ ನಡೀತಾ ಇರುತ್ತೆ. ಕೆಲವೊಂದ್ಸಲಿ ಅದು ಸ್ಲೋ ಆಗಿ ಹೋಗ್ಬೋದು, ಕೆಲವೊಂದು ಫಾಸ್ಟರ್ ಆಗಿ ಹೋಗ್ಬೋದು, ಕೆಲವೊಂದ್ಸಲಿ ಪಾಸಿಟಿವ್ ಆಗಿ ಹೋಗ್ಬೋದು, ಕೆಲವೊಂದ್ಸಲಿ ನೆಗೆಟಿವ್ ಆಗ್ಬೋದು. ಈ ಒಂದು ಬೇಸ್ ಆಗಿ ಇಟ್ಕೊಂಡು ಏನ್ ಮಾಡ್ತಾರೆ, ಸೊ ಮ್ಯಾನೇಜ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ಒಂದು ಲೆಟರ್ಗಳನ್ನ ಬರೀತಾ ಹೋಗ್ತಾರೆ ಬೇಸ್ಡ್ ಆನ್ ಹೌ ಎಕ್ಸಾಕ್ಟ್ಲಿ ದ ಎಂಪ್ಲಾಯೀಸ್ ವಿಲ್ ಗೋ ಟು ಪರ್ಫಾರ್ಮ್ ಇನ್ ದ ಆರ್ಗನೈಸೇಷನ್ ಅಂತ. ಆ ಒಂದು ರಿಪೋರ್ಟ್ಗೆ ನಾವೇನಂತ ಕರಿತೀವಿ, ಪರ್ಫಾರ್ಮೆನ್ಸ್ ರಿಪೋರ್ಟ್ ಅಂತ ಕರಿತೀವಿ. ದೆನ್ ಟೆಕ್ನಿಕಲ್ ರಿಪೋರ್ಟ್. ಸೊ ಕೆಲವೊಂದ್ಸಲಿ ಟೆಕ್ನಾಲಜೀಸ್ಗಳು ಚೇಂಜ್ ಆದಾಗ, ಕೆಲವೊಂದ್ಸಲಿ ಟೆಕ್ನಾಲಜಿಗಳು ಅಪ್ಗ್ರೇಡ್ ಆಗ್ತಾ ಇದ್ದಾಗ, ಸೊ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಎಕ್ಸಿಸ್ಟಿಂಗ್ ಕಂಪ್ನಿಲಿ. ಸೊ ಅಂತ ಟೈಮ್ಗಳಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಸೊ ಇದರ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಥವಾ ಔಟ್ಸೈಡರ್ಸ್ಗಳಿಗೆ ಏನ್ ಮಾಡ್ಬೇಕಾಗತ್ತೆ, ಸೊ ಯು ನೀಡ್ ಟು ರೈಟ್ ಅ ಡೀಟೇಲ್ಡ್ ರಿಪೋರ್ಟ್. ಯಾಕೆ ಬೇಕು, ಅದರಿಂದ ಆಗುವಂತ ಬೆನಿಫಿಟ್ಸ್ ಏನು, ಸೊ ಅದರಿಂದ ಆಗುವಂತ ನಮಗೆ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಏನೇನಿರುತ್ತೆ. ಸೊ ಈ ಒಂದು ಪಾಯಿಂಟ್ ವಿಚಾರಗಳಿಂದ ಏನ್ ಮಾಡ್ತಾರೆ, ರಿಪೋರ್ಟ್ ಬರೆಯೋದಕ್ಕೆ ನಾವು ಟೆಕ್ನಿಕಲ್ ರಿಪೋರ್ಟ್ ಅಂತ ಕರಿತೀವಿ. ಸೊ ಇಂಪಾರ್ಟೆನ್ಸ್ ಆಯಿತು, ಲೀಗಲ್ ಫಾರ್ಮಾಲಿಟೀಸ್ ಆಯಿತು, ಫಂಕ್ಷನ್ಸ್ ಆಯಿತು, ಮೀಟಿಂಗ್ಸ್ ಆಯಿತು. ಇವಾಗ ವಾಟ್ ಯು ಕಾಲ್ಡ್ ಆನ್ ದ ಬೇಸ್ ಆಫ್ ಸಬ್ಜೆಕ್ಟ್ ಡೆಲ್ಟ್ ವಿತ್ ಆಯಿತು. And one more last one is report of committees or subcommittees. I think it is the last one. So based on the committees, ಒಂದು ಕಮಿಟಿ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಏನು ಮಾಡಿದ್ರೆ ಕ್ಯಾಟಗರೈಸ್ ಮಾಡಿದ್ರೆ, ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ. ಸ್ಟ್ಯಾಂಡಿಂಗ್ ಕಮಿಟಿ ಆರ್ ಪರ್ಮನೆಂಟ್ ಇನ್ ನೇಚರ್ ಆರ್ ಇಂಟ್ರೆಸ್ಟೆಡ್ ಟು ಡೀಲ್ ವಿತ್ ಸಮ್ ಕಂಟಿನ್ಯೂಯಿಂಗ್ ಆಸ್ಪೆಕ್ಟ್ಸ್ ಆಫ್ ದ, ಅಂದ್ರೆ ನಮ್ಗೆ ಗೊತ್ತಿರೋ ಡಿಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಡಿಫ್ರೆಂಟ್ ಫಂಕ್ಷನಲ್ ಏರಿಯಾಸ್ ಇರುತ್ತೆ. ಒಂದೊಂದು ಫಂಕ್ಷನಲ್ ಏರಿಯಾಸ್ಗಳಿಗೂ ಏನು ಮಾಡ್ತಾರೆ, ಸೊ ಒಂದು ಅಥಾರಿಟೀಸ್ ಅಂತ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗಳಿಂದ ಸೊ ಬರೆಯುವಂಥ ಒಂದು ಲೆಟರು, ಇಟ್ ಮೇ ಬಿ ಎನಿ ಇಶ್ಯೂಸ್ಗಳು ಅಥವಾ ಅವರ ಒಂದು ಓವರ್ ಆಲ್ ಪ್ರೋಗ್ರೆಸ್ ಆಫ್ ದ ಡಿಪಾರ್ಟ್ಮೆಂಟು. ಸೊ ಅದನ್ನ ನಾವು ಎಂತ ಕರಿತೀವಿ, ಸ್ಟ್ಯಾಂಡಿಂಗ್ ಕಮಿಟಿ ರಿಪೋರ್ಟ್ ಅಂತ ಕರಿತೀವಿ. ಸ್ಪೆಷಲ್ ಆರ್ ಅಡ್ ಹಾಕ್ ಕಮಿಟಿ ರಿಪೋರ್ಟ್ ಅಂತ. ಕೆಲವೊಂದ್ಸಲಿ ಸ್ಪೆಷಲ್ ಕಮಿಟೀಸ್ ಆರ್ ಅಪಾಯಿಂಟೆಡ್ ವಿತ್ ಡೀಲ್ ವಿತ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಂಡ್ ಆರ್ ಡಿಸಾಲ್ವ್ಡ್ ಸೂನ್ ಆಸ್ ದ ಪ್ರೆಸೆಂಟೇಷನ್ ಆಫ್ ರಿಪೋರ್ಟ್ ಗೆಟ್ಸ್ ಓವರ್ ಅಂತ. ಫಾರ್ ಎಕ್ಸಾಂಪಲ್ ಫೈರ್ ಅಕರೆನ್ಸು, ಆಕ್ಸಿಡೆಂಟ್ ಇನ್ಕರ್ಡ್ ವಿತ್ ಇನ್ ದ ಫ್ಯಾಕ್ಟರಿ ಮಿಸ್, ಕೆಲವೊಂದು ಇನ್ಸ್ಟೆನ್ಸಸ್ಗಳು ಅಥವಾ ಕೆಲವೊಂದು ಅನ್ಸರ್ಟನಿಟೀಸ್ಗಳು ಆದಾಗ ಈ ಒಂದು ರಿಪೋರ್ಟ್ನ ಬರೀತೀವಲ್ಲ, ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ಸ್ಪೆಷಲ್ ರಿಪೋರ್ಟ್ ಆರ್ ಅಡ್ ಹಾಕ್ ರಿಪೋರ್ಟ್ ಅಂತ. Then minority report and committees or subcommittees are appointed to submit the report based on the investigation of a special subject ಅಂತ. ಯಾವ್ದಾದ್ರು ಒಂದು ಹೊಸ ಸಬ್ಜೆಕ್ಟ್ ಅಥವಾ ಒಂದು ಹೊಸ ವಿಷಯ ತಗೊಂಡು ಏನ್ ಮಾಡೋದು, ಲೆಟರ್ ಬರೆಯೋದಕ್ಕೆ ಅಥವಾ ಒಂದು ರಿಪೋರ್ಟ್ ನ ರೆಡಿ ಮಾಡೋದಕ್ಕೆ. ಸೊ ಈ ಒಂದು ಮೈನಾರಿಟಿ ರಿಪೋರ್ಟ್ ಅಂತ ಕರಿತೀವಿ. ಇದರಲ್ಲಿ ಕೆಲವೊಂದು ಕಮಿಟೀಸ್ ಅಥವಾ ಸಬ್ ಕಮಿಟೀಸ್ ನ ಅಪಾಯಿಂಟ್ ಮಾಡಿ ಆ ಒಂದು ವಿಚಾರವಾಗಿ ಡೀಟೇಲ್ ರಿಪೋರ್ಟ್ ನ ಕೊಡಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಮೈನಾರಿಟಿ ರಿಪೋರ್ಟ್. ಮೆಜಾರಿಟಿ ರಿಪೋರ್ಟ್ ಬಂದೇನು, all the members of the committee including chairman having unanimous opinion among them and if so only one report is prepared and presented before the responsible body. If not so, majority members of the committee or subcommittee have different opinion than minority members. In this case, majority members are going to submit a report before the responsible body. Such report is termed as the majority. ಮೈನಾರಿಟಿ ರಿಪೋರ್ಟ್ಗೂ ಮೆಜಾರಿಟಿ ರಿಪೋರ್ಟ್ಗೂ ಇಷ್ಟ ಡಿಫ್ರೆನ್ಸ್. ಮೈನಾರಿಟಿಲಿ ಬಂದು ಕೆಲವೊಂದು ವ್ಯಕ್ತಿಗಳು ಅಥವಾ ಒಬ್ಬ ಇಬ್ಬರು ಮೆಂಬರ್ಗಳು ಮಾತ್ರ ಏನ್ ಮಾಡ್ತಾರೆ, ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ. ಬಟ್ ಮೆಜಾರಿಟಿಲಿ ಏನಾಗ್ತಾ ಹೋಗುತ್ತೆ, ಸೊ ಎಷ್ಟು ಮೆಂಬರ್ಸ್ಗಳು ಇರ್ತಾರೆ ಅಷ್ಟು ಮೆಂಬರ್ಸ್ ಅಥವಾ ಮೆಜಾರಿಟಿ ಮೆಂಬರ್ಸ್ಗಳು ಏನು ಮಾಡ್ತಾರೆ, ಕೆಲವೊಂದು ವಿಚಾರಗಳ ಬಗ್ಗೆ ಸೊ ಏನ್ ಮಾಡ್ತಾರೆ, ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ನಿಮ್ಮ ಮೆಜಾರಿಟಿ ರಿಪೋರ್ಟ್. ಸೊ ಇಷ್ಟು ಬಂದು ಏನೋ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ಸ್ ಆಫ್ ಯುವರ್ ವಾಟ್ ಯು ಕಾಲ್ ರಿಪೋರ್ಟಿಂಗ್. ಸರ್, ಒಂದು ರಿಪೋರ್ಟ್ ಕರೆಕ್ಟ್ ಆಗಿ ಇರಬೇಕು, ಚೆನ್ನಾಗಿ ಇರಬೇಕು ಅಂತ ಅಂದ್ರೆ ಏನೇನೋ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ವಾಲ್ವ್ ಆಗಿರಬೇಕು. So let us see one by one. So what are the important characteristics of a good report? ರಿಪೋರ್ಟ್ ಚೆನ್ನಾಗಿದೆ ಅಂತ ಹೇಳಬೇಕು ಅಂತ ಅಂದ್ರೆ what are the major points that you need to be remember ಅಂತ. ಒಂದು ಪ್ರಿಸಿಷನ್, ನೀವು ಏನು ಬರೀತೀರಾ ಅದು ಕ್ಲಿಯರ್ ಆಗಿರಬೇಕು. ಸೊ ಯಾವುದೇ ರೀತಿಯಾದಂತಹ ಒಂದು ಕನ್ಫ್ಯೂಷನ್ಸ್ಗಳನ್ನ ಕ್ರಿಯೇಟ್ ಮಾಡೋ ಹಾಗಿರಬಾರ್ದು. ಒಂದು ಯೂನಿಕ್ ಆಗಿ ಪ್ರೆಸೆಂಟ್ನ ನೀವು ಮಾಡೋದಕ್ಕೆ ನಾವೇನಾದ್ರು ಕರಿತೀವಿ ಪ್ರಿಸಿಷನ್ ಅಂತ.
accuracy of facts. ಏನು ನಡೆದಿರುತ್ತೋ ಅದನ್ನ ಏನು ನಡೆದಿದೆಯೋ ಹಾಗೇ ಬರೆಯೋದನ್ನ ನಾವೇನಂತ ಕರಿತೀವಿ accuracy of the report. ರಿಲೆವೆನ್ಸ್, ಏನು ರಿಪೋರ್ಟ್ ಬರೀತಿರೋ ಅದು accuracy ಎಷ್ಟು ಇರುತ್ತೋ ಅಷ್ಟೇ ತಕ್ಕನಾಗಿ ರಿಲೆವೆನ್ಸ್ ಇರಬೇಕು. ನೀವು ಏನು ಟಾಪಿಕ್ ತಗೊಂಡಿರೋ ಅದಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳನ್ನ ಮಾತ್ರ ಡಿಸ್ಕಷನ್ ಮಾಡಬೇಕು ಹೊರತು ಅದನ್ನ ಬಿಟ್ಟು ಬೇರೆ ವಿಚಾರಗಳು ಅಥವಾ ಬೇರೆ ಏನೋ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ಸ್ಗಳನ್ನ ಕೊಡಬಾರ್ದು. ರೀಡರ್ ಓರಿಯೆಂಟೇಷನ್, ನೀವು ಏನು ಬರೀತೀರಾ ನಿಮ್ಮ ಒಂದು ರಿಪೋರ್ಟ್ ಅದನ್ನ ಬೇರೆ ವ್ಯಕ್ತಿ ಓದೋ ಹಾಗೆ ಇರಬೇಕು. ಮೀನ್ಸ್ ಲೈಕ್ ಏನು ಗೊತ್ತಿಲ್ಲದಿರೋ ವ್ಯಕ್ತಿನೂ ನಿಮ್ಮ ರಿಪೋರ್ಟನ್ನು ಓದಿದ್ರೆ ಅದು ಅವರಿಗೆ ಈಸಿಯಾಗಿ ಅರ್ಥ ಆಗಬೇಕು. ಆ ರೀತಿ ನೀವು ನಿಮ್ಮ ಒಂದು ರಿಪೋರ್ಟನ್ನು ಬರೀಬೇಕು. ಆಬ್ಜೆಕ್ಟಿವಿಟಿ ಆಫ್ ರೆಕಮೆಂಡೇಶನ್, ನೀವು ಏನೇ ಒಂದು ರೆಕಮೆಂಡೇಶನ್ಸ್ನ ಕೊಟ್ಟರು ಅದರ ಒಂದು ಉದ್ದೇಶ ಏನಿದೆ, ಆ ಒಂದು ಉದ್ದೇಶದಿಂದ ಕಂಪ್ನಿಗೆ ಆಗುವಂಥ ಲಾಭ ಏನೋ ಅದನ್ನು ನೀವು ಕ್ಲಿಯರ್ ಕಟ್ಟಾಗಿ ಹೇಳಿರಬೇಕು. ಸಿಂಪಲ್ ಆ್ಯಂಡ್ ಅನ್ಅಂಬಿಗ್ಯೂಯಸ್ ಲ್ಯಾಂಗ್ವೇಜ್ ಅಂತ, ನೀವು ಯೂಸ್ ಮಾಡುವಂಥ ವರ್ಡ್ ಇಟ್ ಶುಡ್ ಬಿ ವೆರಿ ಸಿಂಪಲ್ ಆ್ಯಂಡ್ ಇಟ್ ಶುಡ್ ನಾಟ್ ಕಂಟೈನ್ ಎನಿ ಅನ್ಅಂಬ್ಯಾಗ್ಯೂಯಸ್ ಲ್ಯಾಂಗ್ವೇಜ್. ಯಾವುದೇ ರೀತಿಯಾದಂತಹ ಏನೋ ಕೆಟ್ಟ ವರ್ಡ್ಗಳನ್ನ ಯೂಸ್ ಮಾಡ್ದೇನೆ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಕೊಡುವಂಥ ವರ್ಡ್ಸ್ಗಳನ್ನ ಯೂಸ್ ಮಾಡ್ದೇನೆ. ಸೊ ಯು ನೀಡ್ ಟು ರೈಟ್ ಇಟ್ ಇನ್ ಅ ಸಿಂಪಲ್ ಲ್ಯಾಂಗ್ವೇಜ್. ಕ್ಲಾರಿಟಿ, ನೀವು ಏನು ರಿಪೋರ್ಟ್ ಬರೀತೀರಾ ಯು ಶುಡ್ ಹ್ಯಾವ್ ಅ ವೆರಿ ಗುಡ್ ಕ್ಲಾರಿಟಿ ವೆನ್ ಯು ಆರ್ ರೈಟಿಂಗ್. ನಿಮಗೆ ಕ್ಲಾರಿಟಿ ಇಲ್ಲ ಅಂತ ಅಂದಾಗ ನೀವು ಬರೀಬೇಕಾದಾಗ ನೀವು ಯಾವ ರೀತಿ ಬರೀತೀರಾ ಅಂತ ಗೊತ್ತಾಗಲ್ಲ. ಬಿಕಾಸ್ ನೀವು ಒಂದು ರಿಪೋರ್ಟ್ನ ಬರೀಬೇಕಾದಾಗ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಏನು ಮಾಡಬೇಕಾಗುತ್ತೆ, ಯು ಹ್ಯಾವ್ ಟು ರೈಟ್ ಅ ರಿಪೋರ್ಟ್. ನೀವು ಅಕಸ್ಮಾತ್ ಬರಲಿಲ್ಲ ಅಂತ ಅಂದಾಗ ಏನಾಗುತ್ತೆ ಆಬ್ವಿಯಸ್ಲಿ, ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ ನಿಮ್ಮ ಒಂದು ರಿಪೋರ್ಟ್ ಬಗ್ಗೆ ಕ್ಲಾರಿಟಿನೇ ಹೊರಟೋಗ್ಬಿಡುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಅಸ್ ದ ಅನದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ರಿಪೋರ್ಟ್. ದೆನ್ ಬ್ರೇವಿಟಿ, ನಿಮ್ಮ ಒಂದು ರಿಪೋರ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬ್ರೀಫ್ ಆಗಿ ಇರಬೇಕು. ಜೊತೆಗೆ ಕಂಪನಿಯ ಒಂದು ರೂಲ್ಸ್ ಏನಿರುತ್ತೆ, ಕಂಪನಿಯ ಒಂದು ರೆಗ್ಯುಲೇಷನ್ಸ್ ಏನಿರುತ್ತೆ ಅದ್ರ ತಕ್ಕನಾಗಿ ಏನು ಮಾಡಬೇಕಾಗುತ್ತೆ, ನೀವು ನಿಮ್ಮ ಒಂದು ರಿಪೋರ್ಟನ್ನು ಬರೀಬೇಕಾಗುತ್ತೆ. ನೀವು ಏನೋ ಒಂದು ಅಂದ್ಕೊಂಡು ಆ ರೀತಿ ಬರೆಯೋದು ಅದು ಇನ್ನೊಬ್ಬರಿಗೆ ಅದು ನೆಗೆಟಿವ್ ಆಗಿ ಇದಾಗುವಂಥದ್ದು, ಈ ಥರ ಒಂದು ವಿಚಾರಗಳನ್ನ ನೀವು ಆದಷ್ಟು ಏನು ಮಾಡಬೇಕಾಗತ್ತೆ, ಅವಾಯ್ಡ್ ಮಾಡಬೇಕಾಗತ್ತೆ. ಏನೇ ಒಂದು ಈ ಆರ್ಗನೈಸೇಷನಲ್ಲಿ ನಡೆದಿದ್ರು ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳಬೇಕು. ಸೊ ಪ್ರಾಬ್ಲಮ್ ನಡೀತಾ ಇದೆ, ಇಂತಿಂಥ ಪ್ರಾಬ್ಲಮ್ಗಳು ನಡೀತಾ ಇದೆ, ಸೊ ಇಂತಿಂಥ ಪ್ರಾಬ್ಲಮ್ಗೆ ಈ ಥರ ಸೊಲ್ಯೂಷನ್ನ ಕೊಡ್ಬೋದು. ಸೊ ಈ ರೀತಿ ಏನು ಮಾಡಬೇಕಾಗತ್ತೆ, ಸೊ ನಿಮ್ಮ ಒಂದು ರಿಪೋರ್ಟ್ನ ಬರೀಬೇಕಾಗತ್ತೆ. ದೆನ್ ಗ್ರಾಮ್ಯಾಟಿಕಲ್ ಆ್ಯಕ್ಯುರಸಿ, ನೀವೊಂದು ಬರೆಯುವಂಥ ಒಂದು ಲ್ಯಾಂಗ್ವೇಜು ಅಥವಾ ನೀವೇನು ವರ್ಡ್ಸ್ಗಳನ್ನ ಯೂಸ್ ಮಾಡ್ತಿರೋ ವೆನ್ ಯು ಆರ್ ರೈಟಿಂಗ್ ದ ರಿಪೋರ್ಟ್, ಸೊ ಗ್ರಾಮ್ಯಾಟಿಕಲ್ಸ್ ಯಾವುದೇ ರೀತಿಯಾದಂಥ ಮಿಸ್ಟೇಕ್ಸ್ಗಳು ಇರಬಾರ್ದು. ನಿಮ್ಮ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಏನಾಗಿರಬೇಕು, ಕರೆಕ್ಟ್ ಆಗಿರಬೇಕು. ಸೊ ದಟ್ ಈಸ್ ವಾಟ್ ದ ಅನದರ್ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯುವರ್ ರಿಪೋರ್ಟ್. ಸಿ ರಿಮೆಂಬರ್ ಒನ್ ಥಿಂಗ್, ಸೊ ಇದು ಬರೀ ಬಿಸ್ನೆಸ್ ರಿಪೋರ್ಟ್ಗೆ ನಾನು ಮಾತಾಡ್ತಾ ಇಲ್ಲ, ಇದು ಐದರ್ ಮೇ ಬಿ ಫಾರ್ ದ ಬಿಸ್ನೆಸ್ ರಿಪೋರ್ಟ್ ಆಗಿರ್ಬೋದು ಅಥವಾ ನೀವು ಮಾಡ್ತಿರುವಂಥ ಪ್ರಾಜೆಕ್ಟ್ ರಿಪೋರ್ಟ್ ಇರ್ಬೋದು. ಎಲ್ಲ ಸಮಯದಲ್ಲೂ ಸಹ ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಕಂಪಲ್ಸರಿ ಕಂಪ್ನಿಲಿ ಇಟ್ಕೊಂಡಿದ್ರೆ ಮಾತ್ರ ಏನಾಗುತ್ತೆ, ನಿಮ್ಮ ಒಂದು ಆರ್ಗನೈಸೇಷನ್ನಲ್ಲಿ ನೀವು ಬರೆಯುವಂಥ ರಿಪೋರ್ಟ್ಸ್ಗಳು ಸೊ ತುಂಬ ನೀಟಾಗಿ ನಿಮ್ಮ ಒಂದು ಆರ್ಗನೈಸೇಷನ್ಗೆ ಅದು ತಲುಪುತ್ತೆ. ಪ್ಲಸ್ ನಿಮ್ಮ ಒಂದು ರಿಪೋರ್ಟ್ ಬರೀ ನಿಮ್ಮ ಕಂಪ್ನಿ ಒಬ್ಬರೇ ನೋಡಲ್ಲ, ಸೊ ನಾಳೆ ಯಾರೋ ಹೊರಗಡೆ ವ್ಯಕ್ತಿ ನೋಡಿದಾಗಲೂ ಸೊ ಹಿ ವಿಲ್ ಗೆಟ್ ಅ ಗುಡ್ ಇಂಪ್ರೆಷನ್ ಅಬೌಟ್ ಯುವರ್ ಆರ್ಗನೈಸೇಷನ್. ಸೊ ದೀಸ್ ಆರ್ ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯುವರ್ ಗುಡ್ ರಿಪೋರ್ಟ್. So that's it for today's class. So hope you have understood this particular session. So in the next video I will be continuing with what are the guidelines need to be followed when you are writing a report, as well as what are the different formats of report.